ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ರವೀಶ್. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಅಥವಾ ನಿಮ್ಮ ಒಂದು ಹೆಸರಿಂದ ಎಷ್ಟು ಸಿಮ್ಗಳು ಆ್ಯಕ್ಟಿವ್ ಆಗಿದೆ. ಸೊ ನಿಮಗೆ ಗೊತ್ತಿರಲ್ಲ, ಯಾವಾಗ ಬೇಕು ಆವಾಗ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಸಿಮ್ನ ತೊಗೊಂಡ್ಬಿಟ್ಟಿರ್ತೀರ. ಸೊ ಅದನ್ನು ನೀವೇನಾದರೂ ಬ್ಲಾಕ್ ಮಾಡಬೇಕು ಅಂತ ಅಂದರೆ, ಅಥವಾ ಸಿಮ್ ನಿಮ್ಮ ಹತ್ರ ಇರಲ್ಲ ಆ್ಯಂಡ್ ನೀವು ಕಂಪ್ಲೇಂಟ್ ಕೂಡ ರೈಸ್ ಮಾಡಿರಲ್ಲ, ಮೊಬೈಲ್ ಕಳ್ತನ ಆಗೋ ಅಥವಾ ಇನ್ನೊಂದು ಕೆಲವು ಕಾರಣಕ್ಕೆ ಈ ರೀತಿ ಆಗಿರುತ್ತೆ. ಸೊ ಈ ರೀತಿ ಇದ್ದಾಗ ನಿಮ್ಮ ಒಂದು ಸಿಮ್ನ ಬ್ಲಾಕ್ ಮಾಡೋದು ಹೇಗೆ, ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಎಷ್ಟು ಸಿಮ್ಗಳು ಆ್ಯಕ್ಟಿವ್ ಆಗಿದೆ, ಸೊ ಇದನ್ನೆಲ್ಲ ಹೇಗೆ ನಾವು ಮೊಬೈಲಲ್ಲಿ ಈಸಿಯಾಗಿ ನೋಡ್ಕೋಬೋದು ಆ್ಯಂಡ್ ಬ್ಲಾಕ್ ಕೂಡ ಮಾಡ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಎಷ್ಟು ಸಿಮ್ಗಳು ಆ್ಯಕ್ಟಿವ್ ಆಗಿದೆ ಅಂತ ನೋಡಬೇಕು ಅಂತ ಅಂದರೆ, ಮೊದಲು ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಂಡ್ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಮೋಡ್ ಅಂತ ಇರುತ್ತೆ. ಸೊ ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಇವಾಗ ಡೆಸ್ಕ್ಟಾಪ್ ಸೈಟ್ ಎನೇಬಲ್ ಆಗಿರುತ್ತೆ. ಸೊ ಇವಾಗ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಸೊ ಆ ಒಂದು ವೆಬ್ಸೈಟ್ನ ಹೆಸರು ಟಫ್ ಕಾಪ್ ಅಂತ. ಸೊ ಈ ರೀತಿಯಾಗಿ ನೀವು ಸರ್ಚ್ ಮಾಡಿದಾಗ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾದಂತಹ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಸೊ ನೀವು ನಾರ್ಮಲಾಗಿ ಕಂಪ್ಯೂಟ್ರಲ್ಲಾದರೂ ಮಾಡ್ಕೊಬೋದು, ಅಥವಾ ನಿಮ್ಗೆ ಏನಾದರೂ ಮೊಬೈಲಲ್ಲೇ ಮಾಡ್ಕೊಬೇಕು ಅಂತಂದರೆ ಮೊಬೈಲಲ್ಲೂ ಕೂಡ ಇದನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಕಾಣಿಸ್ತಾ ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತ, ಬಟ್ ಇದು ಅಪ್ಡೇಟ್ ಆಗಿದೆ ಆ್ಯಂಡ್ ಕರ್ನಾಟಕದಲ್ಲೂ ವರ್ಕ್ ಆಗ್ತಿದೆ ಇವಾಗ. ಸೊ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಾದಮೇಲೆ ರಿಕ್ವೆಸ್ಟ್ OTP ಮೇಲೆ ಸೆಂಡ್ ಮಾಡಿದ್ರೆ, ಸೊ ಆ ಒಂದು OTPನ ಎಂಟರ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಎಷ್ಟು ನಂಬರ್ಗಳು ಆ್ಯಕ್ಟಿವ್ ಆಗಿದೆ ಅಂದ್ಬಿಟ್ಟು. ಸೊ ನನ್ನ ಒಂದು ಆಧಾರ್ ಕಾರ್ಡ್ ID-ಲಿ 2 ನಂಬರ್ ಆ್ಯಕ್ಟಿವ್ ಆಗಿದೆ. ಸೊ ಅದನ್ನು ಇಲ್ಲಿ ಶೋ ಮಾಡ್ತಿದೆ. ಆ್ಯಂಡ್ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಎಷ್ಟು ನಂಬರ್ಗಳು ಆ್ಯಕ್ಟಿವ್ ಆಗಿದೆ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ತುಂಬಾ ಸಿಮ್ಗಳು ಏನಾದರೂ ಆ್ಯಕ್ಟಿವ್ ಆಗಿದ್ರೆ ನೀವು ಆರಾಮಾಗಿ ಇಲ್ಲಿ ಬ್ಲಾಕ್ನ ಮಾಡ್ಬೋದು. ಸೊ ಇಲ್ಲಿ 3 ಆಪ್ಷನ್ಗಳು ನಿಮಗೆ ಕಾಣಿಸುತ್ತೆ ನೋಡಿ. ಸೊ ಈ ಒಂದು 3 ಆಪ್ಷನ್ನ ನೋಡಿಬಿಟ್ಟು ನೀವು ನಿಮ್ಮ ನಂಬರ್ನ ಕೂಡ ಬ್ಲಾಕ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ದಿಸ್ ಈಸ್ ನಾಟ್ ಮೀ ಮತ್ತು ನಾಟ್ ರಿಕ್ವೈರ್ಡ್ ಅಂತ ಇದೆ. ಸೊ ಈ ಒಂದು ಆಪ್ಷನಲ್ಲಿ ದಿಸ್ ಈಸ್ ನಾಟ್ ಮೀ ಅಂತ ಅಂದರೆ ಅದು ನೀವಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡ್ಬೋದು. ಆವಾಗ ನಿಮ್ಮ ಒಂದು ನಂಬರ್ ಏನಿದೆ ಅದರ ಒಂದು ನೇಮ್ ಚೇಂಜ್ ಮಾಡ್ಕೊಬೋದು. ಆ್ಯಂಡ್ ನಾಟ್ ರಿಕ್ವೈರ್ಡ್ ಅಂತ ಅಂದರೆ ಈ ನಂಬರ್ ನನಗೇನು ಬೇಕಾಗಿಲ್ಲ ಅಂತ. ಸೊ ಆವಾಗ ನೀವು ಈಸಿಯಾಗಿ ನಂಬರ್ನ ಕೂಡ ಬ್ಲಾಕ್ ಮಾಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಸ್ಟಿಂದ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಎಷ್ಟು ನಂಬರ್ಗಳಿವೆ, ಎಷ್ಟು ನಂಬರ್ಗಳು ಆ್ಯಕ್ಟಿವ್ ಆಗಿದೆ ಅಂತ ನಾವು ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.